POK ಮಾಡಿದಾರಲ್ಲ, ಈಗ ನಮ್ಮ MOP ಮಾಡಬೇಕು. ಮೋದಿ ಆಕ್ಯುಪೈಡ್ ಪಾಕಿಸ್ತಾನ ಆಗಬೇಕು. ನುಗ್ಗಿ ಹೊಡಿಬೇಕು, ಅದೇ ಇರೋದಪ್ಪ. ಭೂಪಟದಲ್ಲಿ ಇರಬಾರ್ದು ಅವರು. ಭಯೋತ್ಪಾದಕರು ಸರ್ವನಾಶ ಆಗಬೇಕು ಅನ್ನೋದೇ ನಮ್ಮ ಆಸೆ, ನಮ್ಮದಲ್ಲ ಇಡೀ ಭಾರತೀಯರ ಆಸೆ. 70 ಜನ ಇದು 1000 ಪಾಕಿಸ್ತಾನನೇ ಇದೆ ಅಂತ ಹೇಳ್ಬಾರ್ದು. ಇವರು ಇವಾಗ ಶುರು ಮಾಡಿರೋದನ್ನ ಕರೆಕ್ಟಾಗಿ ಮುಗಿಸ್ಬಿಡ್ಬೇಕು, ನಿಲ್ಲಿಸಲೇಬಾರ್ದು. ಈ ಟೈಮು ಒಳ್ಳೆ ಟೈಮು, ಅದನ್ನು ಚೆನ್ನಾಗಿ ಬಡಿಬೇಕು, ಆಗಲೇಬೇಕು ಯುದ್ಧ. ನಮ್ಮನ್ನು ಕೆಣಕಿದ್ರೆ ನಾವು ಹೊಡಿತೀವಿ ಅಂತ ನಿರ್ಧಾರ ಮಾಡಿದ್ದಾರೆ. ಏನಿಲ್ಲ, ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಅವ್ರು ಇನ್ನು ಮುಂದಕ್ಕೆ ನಮ್ಮ ಸುದ್ದಿಗೆ ಬರಬಾರ್ದು, ಆ ಥರ ಮಾಡಿ. ಸಣ್ಣ ಚಿಕ್ಕದೋಗಿ ದೊಡ್ಡದು. ಈಗ ಅವರು ಎಷ್ಟು ಒಂದು 6 ಜನ ಮಾಡಿರೋ ತಪ್ಪಿಗೆ 60-70 ಜನ ಸಾಯ್ತವ್ರೆ. ಅವ್ರ ಕಡೆ ನೋಯ್ತಾರೆ, ನಮ್ಮ ಕಡೆ ನೋಯ್ತಾರೆ. ಯಾಕೆ ಬೇಕು ಇವೆಲ್ಲ? ಬೇಡ ಅಂತ. ಬದುಕು ಮುಖ್ಯ. ಜನ ಅಲ್ಲ, ಇದು 1000 ಜನ ಬಡ ಮಕ್ಕಳು ಅವರು. ಒಬ್ಬರಿಬ್ಬರು ಹೋದ್ರಾಗಲ್ಲ ಅವ್ರಿಗೆ. 1000 ಜನ ಹೋದ್ರೆ ಸಾಲಾಗಲ್ಲ ಅವ್ರಿಗೆ. ಒಬ್ಬರಿಬ್ಬರು ಹೋದ್ರಾಗಲ್ಲ. ನಮ್ಮ ಅಮ್ಮಗೆ ಸಾಯಿಸ್ತಾರಲ್ಲ, ಬೇಜಾರಾಗಲ್ವ? ಅದು ಹಣ್ಣು ಮಗು ಸಾಯಿಸಿದ್ರಲ್ಲ ಸೊಳ್ಳೆ ಮಕ್ಕಳು, ತಲೆಯಲ್ಲೂ ಅವ್ರಿಗೆ ಅದೆಲ್ಲ ನಮ್ಮ ಮಗ ತಗೊಂಡು ಭಾಳ ಬೇಜಾರಾಗುತ್ತೆ ನಮಗೂ. ಯಾಕಂದರೆ ನಾವು ದಿನ ನೋಡ್ತಾ ಇರ್ತೀವಿ, ಟಿವಿಲಿ ಪೇಪರೆಲ್ಲ ನೋಡ್ತಾ ಇರ್ತೀವಲ್ಲ. ಆ ಮಕ್ಕಳು 1-2 ಸಾರಿ ಬುದ್ಧಿ ಅವ್ರಿಗೆ ಚೆನ್ನಾಗಿ ಕಲಿಸ್ಬೇಕಾಗ್ತಾ ಇದ್ದಾರೆ. ಚೆನ್ನಾಗಿ ಬುದ್ಧಿ ಕಲಿಸ್ಕೋಬೇಕು ಅವರು. ಇನ್ನೊಂದು ಸಾರಿ ನಮ್ಮ ಸಹವಾಸಕ್ಕೆ ಬರಬೇಕಂದ್ರೇ ಭಯ ಪಡಬೇಕು ಅಷ್ಟೇ. ಮೋದಿ ಮಾಡೋದು ಕರೆಕ್ಟಾಗಿದೆ. ಎಲ್ಲನೂ ಅಮಿತ್ ಶಾ, ಇವರು ರಾಜನಾಥ್ ಸಿಂಗ್, ಮೋದಿ 3 ಜನ ಮಾಡ್ತಾ ಇರೋದು ಕರೆಕ್ಟಾಗಿದೆ. ಇವರು ಇವಾಗ ಅವ್ರನ್ನ ನಿರ್ನಾಮ ಮಾಡಿಬಿಡ್ಬೇಕು. ಪುನಃ ಅವರು ಪಾಕಿಸ್ತಾನ ಇದೆ ಅನ್ನೋದೇ ಗೊತ್ತಾಗಬಾರ್ದು. ಆ ಥರ ಮಾಡಿದ್ರೆ ನಮ್ಮ ಮೋದಿಯವ್ರ ಹೆಸರು ಶಾಶ್ವತವಾಗಿ ಉಳ್ಕತ್ತೆ. ಎಷ್ಟೋ ಪ್ರಧಾನಿಗಳು ಬಂದವ್ರೆ, ಯಾರ ಹೆಸರು ಇವರಷ್ಟು ಉಳಿಯೋಕ್ಕೆ ಸಾಧ್ಯವಿಲ್ಲ. ಈಗ ಅವ್ರು ಹಂಗೆ ಮಾಡಿದ್ರೆ ನಮ್ಮ ತಲಾಂತರಕ್ಕೆ ಇನ್ನು ನಮ್ಮ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಎಲ್ಲರಿಗೂ ಅವ್ರ ಹೆಸರು ಜೀವಂತವಾಗಿರುತ್ತೆ. ಅವ್ರು ಮಾಡ್ತಾ ಇರೋದು ಕರೆಕ್ಟ್. ಪಾಕಿಸ್ತಾನನೇ ಇದೆ ಅಂತ ಹೇಳ್ಬಾರ್ದು. ಇವರು ಇವಾಗ ಶುರು ಮಾಡಿರೋದನ್ನ ಕರೆಕ್ಟಾಗಿ ಮುಗಿಸ್ಬಿಡ್ಬೇಕು, ನಿಲ್ಲಿಸಲೇಬಾರ್ದು. ಸೊ ಮತ್ತು ಅವ್ರು ಯಾವುದೋ ಒಂದು ಹೆಂಗಸಿಗೆ ಹೇಳಿದ್ದಾರೆ, ಹೋಗಿ ಮೋದಿಗೆ ಹೇಳಿ ಅಂತ. ಸೊ ಅದು ತುಂಬ ತಪ್ಪು. ಮತ್ತು ಅವ್ರು ಹೊಡೆದಿದ್ದು ಮಾಡಿದ್ದೆಲ್ಲ, ಅಟ್ಯಾಕ್ ಮಾಡಿದ್ದೆಲ್ಲ ತುಂಬ ತಪ್ಪು. ಸೊ ಇಂಡಿಯಾದವರು ಕರೆಕ್ಟಾಗೇ ಮಾಡ್ತಾಯಿದ್ದಾರೆ ಪಾಕಿಸ್ತಾನದವ್ರಿಗೆ. ನಾವು ಫೇಸ್ ಮಾಡ್ತೀವಿ ಇಂಡಿಯಾನ ಅಂತ ಸಾಧ್ಯ ಇಲ್ಲ ಜನ್ಮದಲ್ಲಿ. ಹಾಗಾಗಿ ಅವ್ರು ತಿಳ್ಕೊಬೇಕು. ಈ ವಿಶ್ವಸಂಸ್ಥೆ ಕೂಡ ಚೀಮಾರಿ ಹಾಕಿದೆ, ಯಾವುದೇ ದೇಶ ಅವ್ರಿಗೆ ಇಲ್ಲ. ಈಗ ಅಲ್ಲೇ ಸಾಲಕ್ಕೆ ಓಡಾಡ್ತಾ ಇದ್ದಾರೆ ಅವರಾಗಲೇ. ನಮ್ಗೆ ತಿನ್ನೋಕೆ ಅನ್ನ ಇಲ್ಲ, ಕಾಪಾಡೆ ಅಂತ. ಅಲ್ಲಿ ಮಹಿಳೆಯರು, ನಾಗರಿಕರು ಅಳ್ತಾ ಇದ್ದಾರೆ. ಅಲ್ಲಿ ನಮ್ಮ ಏನವ್ರು ಪಾರ್ಲಿಮೆಂಟಲ್ಲಿ MP ಗಳು ಅಳ್ತಾ ಇದ್ದಾರೆ, ನಮಗೆ ಬೇಕಾಗಿಲ್ಲ ಇದು, ನಮಗೆ ಯುದ್ಧ ಬೇಕಾಗಿಲ್ಲ ಅಂತ. ಅವ್ರು ನೋಡ್ತಾ ಇದ್ದಾರೆ, ನಮಗೆ ಅಯ್ಯೋ ಅನಿಸುತ್ತೆ. ಏನು ಇಂಡಿಯಾದ ಮೇಲೆ ಮಾತಾಡಿದ್ರೆ ಅವ್ರ ಪಾಪದ ಕಡೆ ತುಂಬಿದೆ. ಭಯೋತ್ಪಾದಕರದ್ದು ಕೂಡ ತುಂಬಿದೆ. ಹಾಗಾಗಿ ಅದು ನಿರ್ನಾಮ ಆಗೋದ್ರಲ್ಲಿ 2 ಮಾತಿಲ್ಲ ಸರ್. ಆದರೆ ನಮ್ಮವರು ಒಳಗಡೆ ನುಗ್ಗಿ ಕರಾಚಿ, ಇಸ್ಲಾಮಾಬಾದು, ಲಾಹೋರು ಎಲ್ಲ ಕಡೆ ಹೋಗಿ ಅಷ್ಟು ದೂರ ಒಳಗಡೆ ಹೋಗಿ ಹೊಡೆದಿದ್ದಾರೆ. ಅಪ್ರಿಷಿಯೇಟ್ ಮಾಡಬೇಕು. ಆಗೋದು ಒಳ್ಳೆಯದು. ಯುದ್ಧ ಆದರೆ ನಮ್ಮ ಸೈನ್ಯ ಏನು ಬಗ್ಗೋದಿಲ್ಲ, ಚಿಂದಿ ಓಡಾಯಿಸ್ಬಿಡ್ತದೆ. ನಮ್ಮಲ್ಲಿ ಕಾಲು ಭಾಗ ಸೈನ್ಯ ಸಾಕು, ಅವ್ರನ್ನ ಚಿಂದಿ ಓಡಾಯಿಸ್ಬಿಡ್ತದೆ. ಆದರೂ ಎಲ್ಲೆಲ್ಲಿ ಅಡಗು ತಾಣಗಳಿದೆ ಅಲ್ಲಿಗೆಲ್ಲ ನುಗ್ಗಿ ಚೆನ್ನಾಗಿ ಅವ್ರಿಗೆ ಬೆಂಡೆತ್ತಿದ್ರೆ ಇದು ಒಳ್ಳೆಯ ಸಮಯ. ಅವರು ನಿಲ್ಲಾಗೋಯ್ತಾರೆ. ಯುದ್ಧ ಆದರೂ ಕೂಡ, ಏನೇ ಲಾಸ್ ಆದರೂ ಕೂಡ ನಮಗೆ ಬದುಕ್ತಕ್ಕಂಥ ಸಾಮರ್ಥ್ಯ ಇದೆ. ಅದು ಇರ್ತೀವಿ, ಬದುಕ್ತೀವಿ, ನಮಗೇನು ತೊಂದರೆಗಳಾಗೋದಿಲ್ಲ, ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಈ ಟೈಮು ಒಳ್ಳೆ ಟೈಮು, ಅವ್ರನ್ನ ಚೆನ್ನಾಗಿ ಬಡಿಬೇಕು. ಆಗಲೇಬೇಕು ಯುದ್ಧ. ಅಸ್ತ್ರಗಳೇನು ಬೇಕಿಲ್ಲ ಅವ್ರಿಗೆ. ಈಗ ನದಿ ನೀರು ನಿಲ್ಲಿಸಿದ್ದಾರಲ್ಲ, ಅದೊಂದೇ ಸಾಕು ಅವ್ರಿಗೆ. ಆಮೇಲೆ ನಮ್ಮಿಂದ ಹೋಗ್ಬೇಕಾದಂಥ ಸರಕು ಸಾಗಾಣಿಕೆಗಳು ನಿಲ್ಲಿಸಿದ್ರೆ ಸಾಕು, ಅದೊಂದೇ ಅಸ್ತ್ರ ಸಾಕಾಗಿತ್ತು ಅವ್ರಿಗೆ. ಆದರೆ ಟೆರರಿಸ್ಟನ್ನು ನಾಗರಿಕರಿಗೆ ತೊಂದರೆ ಆಗದಂಗೆ ಅವರು ಬಡಿತಾ ಇದ್ದಾರಲ್ಲ, ಅದು ತುಂಬ ಖುಷಿಯಾದ ವಿಚಾರ. ಪಾಕಿಸ್ತಾನದವ್ರು ಕೂಡ ಮಾತಾಡಿದ್ದಾರೆ ಅದನ್ನು. ನಾಗರಿಕರಿಗೆ ಹಿಂಸೆ ಇಲ್ಲ ಅನ್ನೋ ವಿಚಾರವನ್ನು ಅವ್ರು ಮಾತಾಡಿದ್ದಾರೆ. ಬರೀ ಟೆರರಿಸ್ಟ್ ಪಿನ್ ಪಾಯಿಂಟ್ ಮಾಡಿ ಹೊಡೆದಿದ್ದಾರಲ್ಲ, GPS ಹಾಕೋದು, ಅದು ಅದ್ಭುತವಾದ ಒಂದು ವಿಚಾರ. ನಾವು ಮೋದಿ ಸರ್ಕಾರ ತಗೊಂಡಿರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಬೆಂಬಲ ಇದೆ. ಆದರೆ ನಮ್ಮ ಕೆಲವು ರಾಜಕೀಯ ವ್ಯಕ್ತಿಗಳು ಮೋದಿನ ಹಾಸ್ಯ ಮಾಡ್ಕೊಂಡು ಮಾಡ್ತಾ ಇರೋದು ಬಹಳ ತಪ್ಪು. ಕೆಲವು ನಾಯಕರುಗಳು ಅಪಹಾಸ್ಯ ಮಾಡ್ತಾಯಿದ್ದಾರೆ. ಇದು ಇಂಥ ಸಮಯದಲ್ಲಿ ಮಾಡಬಾರ್ದು. ನಾವು ಅವ್ರಿಗೆ ಬೆಂಬಲವಾಗಿ ನಿಂತ್ಕೋಬೇಕು. ಈಗೇನು ಕ್ಷಿಪಣಿ ಉಡಾವಣೆ ಮಾಡ್ತಾ ಇರೋದು ನಮ್ಮ ಯಾರು ಅಲ್ಲಿರ್ತಕ್ಕಂಥ ಅಡಗುತಾಣದಲ್ಲಿರ್ತಕ್ಕಂಥವ್ರನ್ನ ಬಗ್ಬಡಿಯೋದ್ರ ಜೊತೆಗೆ ಈಗ POKನ ವಶಪಡಿಸ್ಕೊಳ್ಳೋದಕ್ಕೆ ಒಳ್ಳೆಯ ಸುಸಂದರ್ಭ. ಆ ಥರ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಾವು ಪಾಕಿಸ್ತಾನದ ಭಯೋತ್ಪಾದಕರು ಹುಟ್ಟಡಗಿಸ್ಬೇಕು ಅನ್ನೋದೇ ನನ್ನ ಆಸೆ ಸರ್. ಅವರು ಇಲ್ಲಿ ಒಂದಲ್ಲ ಒಂದು ನಾನು ಕಾಶ್ಮೀರ ಟೂರ್ ಹೋಗಿದ್ದಾಗಲೂ ಕೂಡ ಅರ್ಧದಿಂದ ವಾಪಸ್ ಬಂದೆ. ನಾನು ಕಾಶ್ಮೀರಕ್ಕೆ, ಶ್ರೀನಗರಕ್ಕೆ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ಅವ್ರು ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನು ಕೊಲೆ ಮಾಡಾಕ್ಬಿಟ್ಟಿದ್ರು. ಇವತ್ತು ನಮಗೂ ಯುದ್ಧ ಬೇಕಾಗಿಲ್ಲ. ಯುದ್ಧದಿಂದ
ಅನಾಮಧೇಯರಿಗೆ ತೊಂದರೆ ಆಗ್ಬೋದು. ಅದರಿಂದ ಭಯೋತ್ಪಾದಕರು ಸರ್ವನಾಶ ಆಗಬೇಕು ಅನ್ನೋದೇ ನಮ್ಮ ಆಸೆ, ನಮ್ಮದಲ್ಲ ಇಡೀ ಭಾರತೀಯರ ಆಸೆ ಆಗಿದೆ. ಅವ್ರೇನು POK ಮಾಡಿದಾರಲ್ಲ, ಈಗ ನಮ್ಮ MOP ಮಾಡಬೇಕು. ಮೋದಿ ಆಕ್ಯುಪೈಡ್ ಪಾಕಿಸ್ತಾನ ಆಗಬೇಕು. ನ್ಯಾಯನೇ ಒಂದು ಧರ್ಮ, ಇದಾಗಬೇಕು. ನಮ್ಮ ಮೋದಿ ಬಂದಮೇಲೆ ತುಂಬ ಹಿಂದೂಗಳು ತುಂಬ ಒಳ್ಳೆಯದಾಗಿದೆ. ಮತ್ತು ಯೋಧರನ್ನ ತುಂಬ ಎಂಕರೇಜ್ ಕೊಡ್ತಾರೆ, ತುಂಬ ಗೌರವ ಪ್ರೀತಿಯಿಂದ ಕಾಣ್ತಾರೆ. ಅವರು ಇದೇ ಥರ ಮುಂದಕ್ಕೂ ಯುದ್ಧ ಮಾಡಿ ನಮ್ಮ ಪಾಕಿಸ್ತಾನ ನಾಶ ಮಾಡಬೇಕು. ನಮ್ಮ ಭಾರತ ಮಾತೆಗೆ ಜಯವಾಗಲಿ. ನಮ್ಮದು ಅಂತಂದರೆ ನಾವೇನು ಹೋಗಲಿಲ್ಲ, ಅವರೇ ಬಂದು 26 ಜನ ಸಾಯಿಸಿದ್ರಲ್ಲ, ಅವರು ಕುಂಕುಮ ನಳಿಸಿದ್ರಲ್ಲ, ಅದಕ್ಕೆ ತಕ್ಕ ಪರಿಹಾರ ಆಗಬೇಕು. ಅವ್ರುಗಳಿಗೆ ನುಗ್ಗಿ ಹೊಡಿಬೇಕು. ಅದೇ ಇರೋದಪ್ಪ. ಅದೇ ನಮಗೂ ದುಃಖ ಆಗುತ್ತೆ. ಆದರೂ ಅವ್ರ ನರಿ ಬುದ್ಧಿ ಬಿಡ್ತಾ ಇಲ್ವಲ್ಲ. ಎಷ್ಟೇ ಇದು ಮಾಡಿದ್ರು ಈ ಥರ ನೀರು ನಿಲ್ಲಿಸಿರೋದ್ರಿಂದ ಅವ್ರಿಗೆ ಅನುಭವಿಸ್ಲಿ. ಪಾಕಿಸ್ತಾನ ಹುಟ್ಟು ಅಡಗೋಗ್ಬೇಕು. ಅವರು ಏನಿಲ್ಲ, ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಅವ್ರು ಇನ್ನು ಮುಂದಕ್ಕೆ ನಮ್ಮ ಸುದ್ದಿಗೆ ಬರಬಾರ್ದು ಅಷ್ಟೇ. ಆ ಥರ ಮಾಡಬೇಕು. ಅಲ್ಲ, ಒಟ್ನಲ್ಲಿ ಅವರು ಬಾಲ ಮುಚ್ಕೊಂಡು ಕೂತ್ಕೊಳ್ಳೋ ತಕ್ಕ ಹೋಗ್ಬೇಕು. ನಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ, ಬೆಲೂಚಿಸ್ತಾನ ಒಂದು ಸಪ್ರೇಟ್ ಮಾಡಿಕೊಡ್ಬೇಕು ಅವ್ರಿಗೆ. ಇವ್ರಿಗೆ ಜಂಬಕ್ಕೆ ಯಾವ್ಯಾವ ಸಪ್ರೇಟ್ ಆಗ್ತೀವಿ ಅಂತ ಕಾಯ್ತಾ ಇದ್ದಾರೋ ಅವೆಲ್ಲ ಚಿನ್ನಿ ಮಾಡಿದ್ರೆ ಒಳ್ಳೆಯದು. ನಮಗೆ ತುಂಬ ಖುಷಿಯಾಗುತ್ತೆ. ಇದೇ ಮೋದಿ ಇದ್ದರೆ ಇವರು ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊಡಿತಾ ಇರೋದೆ. ಒಂದೇ ಸಾರಿ ದಡಾರನ್ನ ಅವ್ರ ಥರ ಹಿಂಗೆ ಮಾಡಿಬಿಡ್ತೀವಿ ಹಂಗೆ ಮಾಡಿಬಿಡ್ತೀವಿ ಕೊಚ್ಕೊಳ್ಳೋಕೆ ಹೋಗಿಲ್ಲ. ನಮ್ಮಂಗೆ ಕೆಣಕಿದ್ರೆ ನಾವು ಹೊಡಿತೀವಿ ಅಂತ ನಿರ್ಧಾರ ಮಾಡಿದ್ದಾರೆ. ಒಳ್ಳೆ ಲೀಡರ್ಶಿಪ್ ಇದೆ, ಒಳ್ಳೆ ಸೈನ್ಯ ಇದೆ, ಒಳ್ಳೆ ಇಂಟರ್ನ್ಯಾಷನಲ್ ಸಪೋರ್ಟ್ ಇದೆ. ಯಾವತ್ತಿದ್ರೂ ನಮಗೆ ಒಳ್ಳೆ ಹೆಸರು ಬರುತ್ತೆ. ನಮ್ಮ ಇಂಡಿಯಾದವ್ರನ್ನ ಕರ್ಕೊಂಡೋಗಿ ಬಾಂಬ್ ಹಾಕಿ ಕೊಲೆ ಮಾಡಿ ಸಾಯಿಸಿದ್ರು ನೋಡಿ. ಮೇಯ್ನು ಅವ್ರನ್ನ ಕರ್ಸ್ಕೊಬೇಕು. ಅವ್ರನ್ನ ಕರ್ಸ್ಕೊಂಡು ಅವ್ರಿಗೆ ಶೂಟೌಟ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂತಂದರೆ ಆವಾಗ ಎಲ್ಲರಿಗೂ ಭಯ ಅನ್ನೋದು ಇದ್ದೇ ಇರ್ತದೆ. ಮೇಯ್ನ್ ಅವ್ರನ್ನ ಹಿಡಿಬೇಕು. ಅವರೇ ಮೇಯ್ನ್ ಬೇಕಾಗಿರೋದು. ಸಣ್ಣ ಚಿಕ್ಕದೋಗಿ ದೊಡ್ಡದು. ಈಗ ಅವರು ಎಷ್ಟು ಒಂದು 6 ಜನ ಮಾಡಿರೋ ತಪ್ಪಿಗೆ 60-70 ಜನ ಸಾಯ್ತವ್ರೆ. ಅವ್ರ ಕಡೆನೂ ಹೋಯ್ತಾರೆ, ನಮ್ಮ ಕಡೆನೂ ಹೋಯ್ತಾರೆ. ಯಾಕೆ ಬೇಕು ಇವೆಲ್ಲ? ಬೇಡ ಅಂತ. ಬದುಕು ಮುಖ್ಯ. ಅವ್ರನ್ನ ಹೊಡೆದಾಕದೇ ನೆಮ್ಮದಿ. ನಮ್ಮ ಪ್ರಕಾರ ಭೂಪಟದಲ್ಲಿ ಇರಬಾರ್ದು ಅವರು. ಅಂಥವ್ರು ಕಾಣಿಸ್ಕೊಳ್ಳೇಬಾರ್ದು ಕಣಿಗೆ. ಇನ್ನು ಜೋರಾಗಿ ಸ್ಟ್ರೈಕ್ ಮಾಡಲಿ, ಒಟ್ನಲ್ಲಿ ಅವ್ರ ಮ್ಯಾಪಲ್ಲಿ ಅವ್ರು ಇಲ್ಲ ಅನ್ಬಾರ್ದು. ಆ ಮ್ಯಾಪಲ್ಲಿ ನಮ್ಮ ಇಂಡಿಯಾ ಕಾಣಿಸ್ಬೇಕು.